ಹೆಲೋ ಎಲ್ರಿಗೂ ನಮಸ್ಕಾರ. ಡಯಟ್ ಸೀರೀಸ್ ನಡೀತಾ ಇರೋದ್ರಿಂದ ಡಯಟ್ ರೆಸಿಪೀಸ್ ಮತ್ತು ಒಳ್ಳೊಳ್ಳೆ ಹೆಲ್ದಿ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗ ಆಗುವಂಥ ಒಂದು ಪನ್ನೀರ್ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸ್ವಲ್ಪ ಪನ್ನೀರನ್ನ ಗ್ರೇಟ್ ಮಾಡಿಕೊಂಡು ನಿಮ್ಗೆ ಅಳತೆ ನೀವು ಪರಾಟ ಎಷ್ಟು ಮಾಡ್ಕೋತೀರೋ ಅಷ್ಟು ಪನ್ನೀರನ್ನ ನೀವು ತೊಗೋಬೇಕು. ಇಲ್ಲಿ ನನಗೊಬ್ಳಿಗೋಸ್ಕರ ಮಾಡ್ಕೋತಾ ಇರೋದ್ರಿಂದ ಒಂದು ಅರ್ಧ ಪನ್ನೀರನ್ನ ತುರ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಸ್ಪೈಸಸ್, ಬೇಸಿಕ್ ಸ್ಪೈಸಸ್ ಅಂದರೆ ಗರಂ ಮಸಾಲೆ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಕಸೂರಿ ಮೇಥಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸೀಸ್ನಿಂಗ್ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು ಆರ್ಗ್ಯಾನೋ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಬೇಗ ಫಟಾಫಟ್ ಅಂತ ಆಗೋವಂಥ ಒಂದು ರೆಸಿಪಿ. ಮಕ್ಕಳ ಬಾಕ್ಸ್ಗೂ ಎಲ್ಲ ತುಂಬಾ ಈಸಿಯಾಗಿ ಆರಾಮಾಗಿ ನೀವು ಮಾಡ್ಬೋದು. ಸ್ವಲ್ಪ ಉದ್ದುಕೊಂಡು ಅದಕ್ಕೆ ಸ್ಟಫಿಂಗ್ಸ್ನ ನೀವು ಜಾಸ್ತಿ ಹಾಕ್ಕೋಬೇಕು. ಆದಷ್ಟು ಪ್ರೋಟೀನ್ ಜಾಸ್ತಿ ಆಗೋದ್ರಿಂದ ಸ್ಟಫಿಂಗ್ಸ್ ಜಾಸ್ತಿ ಹಾಕ್ಕೊಂಡು ನೀವು ಫಿಲ್ ಮಾಡಿಕೊಂಡು ಉತ್ಕೋಬೇಕಾಗತ್ತೆ. ಸೊ ಹಾಗಾಗಿ ಒಂದೇ ಚಪಾತಿ ತಿಂದರೂ ಫುಲ್ ಹಿಂಗಾಗಿ ಇರೋದ್ರಿಂದ ನಿಮಗೆ ಫಿಲ್ಲಿಂಗ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಳಗಡೆ. ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಒಂದು ಪರಾಟ ಅದಕ್ಕೆ ನೀವು ಉತ್ಕೋಬೇಕಾಗತ್ತೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಡಯಟ್ ಮಾಡಿ ಇರೋರ್ಗೂ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ತುಂಬಾ ಸಾಫ್ಟಾಗಿರುತ್ತೆ, ತುಂಬ ಡ್ರೈ ಆಗೋದಿಲ್ಲ ಚಪಾತಿ ಥರ. ಹಾಗಾಗಿ ಆಮೇಲೆ ಬೇಗ ಆಗುತ್ತೆ. ಚಪಾತಿ ಮಿಕ್ಕಿದೆ ಏನಪ್ಪ ಮಾಡೋದು, ಅದಕ್ಕೊಂದು ಕರಿ ಮಾಡಬೇಕಾ ಅನ್ನೋರಿಗೆ ಇದು ಆರಾಮಾಗಿ ಪಲ್ಯ ಬೇಡ ಏನು ಬೇಡ, ಯಾಕೆಂದರೆ ಅದರಲ್ಲೇ ಸ್ಪೈಸಸ್ಸು ಮತ್ತು ಹೆಲ್ದಿ ಫ್ಯಾಟ್ ಇರೋದ್ರಿಂದ ಆರಾಮಾಗಿ ನೀವು ಇದರಲ್ಲೇ ಬರೀ ಒಂದು ಮೊಸರು ಜೊತೆ ನೀವು ಇದನ್ನು ತಿನ್ಬೋದು ಅಥವಾ ಹಾಗೆ ತಿನ್ಬೋದು, ನಿಮ್ಮ ಚಾಯ್ಸು. ಡಯಟ್ ಮಾಡ್ಬೇಕಾದ್ರೆ ನಾನು ಬರೀ ಸಲಾಡೇ ತಿನ್ನಬೇಕು, ಹಣ್ಣೇ ತಿನ್ನಬೇಕು, ಅಯ್ಯೋ ನಾನು ಡಯಟಲ್ಲಿದ್ದೀನಿ ಏನಪ್ಪ ತಿನ್ನೋದು, ಬರೀ ಬೋರಿಂಗ್ ರೆಸಿಪೀಸ್ ತಿನ್ನಬೇಕು ಅಂದರೆ ಖಂಡಿತ ಇಲ್ಲ. ಆರಾಮಾಗಿ ಈ ರೀತಿ ನೀವು ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಎಣ್ಣೆ ಬದಲು ನಾನಿಲ್ಲಿ ತುಪ್ಪನ ಬಳಸ್ಕೊತಾ ಇದ್ದೀನಿ. ತುಪ್ಪ ಇನ್ನೂ ಗಾಣದ ಎಣ್ಣೆಗಿನ್ನ ತುಂಬ ಒಳ್ಳೆ ಗುಡ್ ಫ್ಯಾಟು, ಬೇಗ ಕರಗಂತೆ ನಮ್ಮ ಬಾಡೀಲಿ. ಹಾಗಂತ ತುಂಬ ಜಾಸ್ತಿ ಉಪಯೋಗಿಸೋಕೆ ಹೋಗ್ಬಿಡಿ, ಮಿನಿಮಲ್ಲಾಗಿ ಉಪಯೋಗಿಸಿ ರುಚಿಯಾಗಿ ನೀವು ಫಟಾಫಟ್ ಅಂತ ನೀವು ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಪದೇ ಪದೇ ಮಾಡ್ಕೋತೀರಾ, ನೀವು ಪಲ್ಯ ಮಾಡೋದು ಮತ್ತು ಪನ್ನೀರ್ ಬುರ್ಜಿ ಅಂತೆ ಅದೆಲ್ಲ ಮಾಡೋ ಬದಲು ಆರಾಮಾಗಿ ಈ ರೀತಿ ನೀವು ಬೇಗ ಆಗುವಂಥ ಒಂದು ರೆಸಿಪಿ ನೋಡಿ. ಬೆಂದಮೇಲೆ ಎಷ್ಟು ಸಾಫ್ಟಾಗಿ ಚಪಾತಿ ಇದೆ, ಒಳಗಡೆ ಸ್ಟಫಿಂಗ್ಸ್ ಕೂಡ ನಿಮಗೆ ಚೆನ್ನಾಗಿ ಬೇಗ ಬೇಯುತ್ತೆ. ಹಾಗಾಗಿ ಖಂಡಿತ ಒಂದು ಸತಿ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆ್ಯಂಡ್ ಫಾಲೋ ಫಾರ್ ಮೋರ್ ಫಾರ್ ಹೆಲ್ತಿ ರೆಸಿಪಿ.